ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪೋಸ್ಟ್ ಆಫೀಸ್ನಲ್ಲಿ ಖಾಲಿ ಇರುವ 1940 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ನೋಡ್ತಾ ಇದ್ವಿ. ಸ್ನೇಹಿತರೆ, ನಾವು ಪ್ರತಿಯೊಂದು ಡಿಸ್ಟ್ರಿಕ್ದು ಕೂಡ ಕಟ್ ಆಫ್ ಲಿಸ್ಟನ್ನು ತೆಗಿತಾ ಇದ್ದೀವಿ. ಸ್ನೇಹಿತರೆ, ನಿಮಗೆ ಯಾವುದು ಡಿಸ್ಟ್ರಿಕ್ದು ಕಟ್ ಆಫ್ ಲಿಸ್ಟ್ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಗಳ ಆಧಾರದ ಮೇಲೆ ಕ್ರಮೇಣವಾಗಿ ಒಟ್ಟು ಡಿಸ್ಟ್ರಿಕ್ದು ಕೂಡ ಕಟ್ ಆಫ್ ಲಿಸ್ಟ್ ಬರುತ್ತೆ. ಆದರೆ ಸ್ವಲ್ಪ ತಡ ಆದರೂ ಒಟ್ಟು ಕಟ್ ಆಫ್ ಲಿಸ್ಟನ್ನು ನಿಮ್ಮದು ಪ್ರತಿಯೊಂದು ಡಿಸ್ಟ್ರಿಕ್ದು ಕೂಡ ಹೇಳ್ತೀವಿ. ಸ್ನೇಹಿತರೆ, ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಯಾಕಂದರೆ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತೀವಿ. ಯಾವ ಡಿಸ್ಟ್ರಿಕ್ದು ವಿಡಿಯೋ ಎಲ್ಲಿರುತ್ತೆ, ಹಾಗೆ ಯಾವ್ಯಾವ ಡಿಸ್ಟ್ರಿಕ್ದು ಈಗ ಆಲ್ರೆಡಿ ಅಪ್ಲೋಡ್ ಆಗ್ಯಾವ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಬಿಟ್ಟಿರ್ತೀವಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಹಾಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಬಾಗಲಕೋಟೆ ಮತ್ತು ಬಳ್ಳಾರಿಗೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಟ್ ಆಫ್ ಲಿಸ್ಟನ್ನು ಆಲ್ರೆಡಿ ಅಪ್ಲೋಡ್ ಆಗಿರ್ತದೆ. ಇನ್ನೂ ಯಾರು ನೋಡಿಲ್ಲ, ಹೋಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಇದೆ, ಹೋಗಿ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಕಾರವಾರ ಮತ್ತು ಮೈಸೂರಿಗೆ ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಕಟ್ ಆಫ್ ಲಿಸ್ಟನ್ನು ನೋಡೋಣ ಸ್ನೇಹಿತರೆ. ಇಲ್ಲಿ ಮೊದಲಿಗೆ ನಾವು ಎಷ್ಟು ಪೋಸ್ಟ್ಗಳಂತ ನೋಡೋಕ್ಕೋದ್ರೆ ಸ್ನೇಹಿತರೆ, ಇಲ್ಲಿ 43, ಈ ಸಾರಿ 2024ರಲ್ಲಿ 43 ಪೋಸ್ಟ್ಗಳು ಖಾಲಿ ಇರ್ತವೆ. ಮೈಸೂರಲ್ಲಿ 41 ಇರ್ತವೆ. ಇದು ಬಂದು ಓಲ್ಡ್ ಅಂದರೆ 2023 ಜುಲೈಯಲ್ಲಿ ಆದ ರಿಕ್ವೈರ್ಮೆಂಟಲ್ಲಿ ಇದ್ದ ಕಟ್ ಆಫ್ ಪೋಸ್ಟ್ಗಳಾಗಿರ್ತವೆ. ಅಂದರೆ ನಾವು ಈ ಸಾರಿ ಕಟ್ ಆಫ್ ಲಿಸ್ಟನ್ನು ನೋಡ್ಕೋಬೇಕಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ಲಿಸ್ಟ್ ಎಷ್ಟು ನಿಂತಿತ್ತು, ಎಷ್ಟು ಜನ ಅಭ್ಯರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ರೆ ಅಂತ ಅದ್ರ ಜೊತೆಗೆ ನೋಡ್ಕೊಂಡಾಗ ಮಾತ್ರ ನಮ್ದು ಈ ವರ್ಷದಿಂದ ಕಟ್ ಆಫ್ ಲಿಸ್ಟನ್ನು ನೋಡ್ಕೋಬೋದು. ಸ್ನೇಹಿತರೆ, ಹೋದ ವರ್ಷದ ಕಟ್ ಆಫ್ ಲಿಸ್ಟಿಗೆ ನೋಡೋಣ. ಮೈಸೂರು ಡಿಸ್ಟಿಕಲ್ಲಿ ಒಟ್ಟು 41 ಪೋಸ್ಟ್ಗಳು ಖಾಲಿ ಇದ್ದವು. 42 ಪೋಸ್ಟ್ಗಳು ಖಾಲಿ ಇದ್ದವು. ಅಲ್ಲಿಗೆ ಹೋದ ವರ್ಷದ ಕಟ್ ಆಫ್ ಲಿಸ್ಟ್ ನೋಡಿದ್ರೆ ಜನರಲ್ ಮೆರಿಟ್ಗೆ 96, OBCಗೆ 97.5, ಹಾಗೆ EWS ಅಭ್ಯರ್ಥಿಗೆ 95, SC ಅಭ್ಯರ್ಥಿಗಳಿಗೆ 95, ಹಾಗೆ ST ಅಭ್ಯರ್ಥಿಗಳಿಗೆ 96, PWBD ಅಭ್ಯರ್ಥಿಗಳಿಗೆ 94.72 ಆಗಿರುತ್ತೆ. ಈ ರೀತಿ ಲಾಸ್ಟ್ ಇಯರ್ ಕಟ್ ಆಫ್ ಲಿಸ್ಟ್ ನಿಂತಿತ್ತು ಸ್ನೇಹಿತರೆ. ಆದರೆ ಲಾಸ್ಟ್ ಇಯರ್ಗೆ ಮತ್ತು ಈ ಇಯರ್ಗೆ ಹೋಲಿಸಿದರೆ ಪೋಸ್ಟ್ಗಳು ಕೂಡ ಜಾಸ್ತಿ ಅದಾವೆ. ಅದ್ರ ಜೊತೆಗೆ ಇದನ್ನು ಟೋಟಲಾಗಿ ಹೇಳಿದ್ದು. ಆದರೆ ನಾವು ಏನು ಅಭ್ಯರ್ಥಿಗಳನ್ನ ಕೊರೋನಾದಾಗ ಏನಾರ ಪಾಸ್ ಆಗಿದ್ರಲ್ಲ, ಜಾಸ್ತಿ ಜನ ಆಲ್ಮೋಸ್ಟ್ ಹೋದ ವರ್ಷ 2 ರಿಕ್ವೈರ್ಮೆಂಟ್ ಆಗಿದ್ದು. ಪೋಸ್ಟ್ ಆಫೀಸ್ ಡಾಕ್ ಸೇವಕದ್ದೇ 2 ರಿಕ್ವೈರ್ಮೆಂಟ್ ಆಗಿದ್ದು. ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅಂದರೆ 100%ಅಲ್ಲಿ 50% ಅಭ್ಯರ್ಥಿಗಳು. ಅದರಿಂದ ಹೆಚ್ಚಿನ ಅಂಕಗಳನ್ನ 95 ಮ್ಯಾಗ ಹೆಚ್ಚಿನ ಅಂಕ ಯಾರ್ಯಾರು ಪಡೆದಿರೋ ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ. ಆದರೆ ಈ ಸಾರಿ ಲಾಸ್ಟ್ ಇಯರ್ ಕಟ್ ಆಫ್ಗೆ ಹೋಲಿಸಿದರೆ ಈ ಸಾರಿ ಕಟ್ ಆಫು ಅದಕ್ಕಿಂತ ಕಡಿಮೆ ನಿಂದಿರ್ತದೆ. ಅಂದರೆ 2ರಿಂದ 3% ಕಡಿಮೆ ನಿಂದಿರೋ ಚಾನ್ಸ್ ಇರ್ತದೆ. ಅದಕ್ಕೆ ಆದಷ್ಟು ಯಾರ್ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಕಟ್ ಆಫ್ ಲಿಸ್ಟ್ ತಿಳಿದುಕೊಳ್ಳಿ. ಹಾಗೆ ಕಾರವಾರದ್ದು ನೋಡ್ಬೋದು, ಹೋದ ವರ್ಷ 52 ಪೋಸ್ಟ್ಗಳಿದ್ದು, ಈ ವರ್ಷ ಕೇವಲ 43 ಪೋಸ್ಟ್ಗಳು ಇರ್ತವೆ. ಈ ಕಟ್ ಆಫ್ ಲಿಸ್ಟ್ ಬಂದು ಹೋದ ವರ್ಷದಕ್ಕಿಂತ ಅಂದರೆ ಬೇರೆ ಡಿಸ್ಟ್ರಿಕ್ದು ಅಲ್ಲಿಕ್ಕಿಂತ ಪೋಸ್ಟ್ಗಳು ಜಾಸ್ತಿ ಇದ್ದು ಅಂದ್ರೆ ಸ್ವಲ್ಪ 2-3 ಕಟ್ ಆಫ್ ಕಡಿಮೆ ನಿಂದಿರ್ತದೆ. ಆದರೆ ಹೋದ ವರ್ಷದ ಕಟ್ ಆಫ್ ಪೋಸ್ಟ್ಗಳೇ ಜಾಸ್ತಿ ಇದ್ದಾಗ, ಈ ವರ್ಷದ ಪೋಸ್ಟ್ಗಳು ಕಡಿಮೆ ಇದ್ದಾಗ ಕೇವಲ 1 ಅಥವಾ 0.5 ಅಥವಾ 1.5 ಅಷ್ಟೇ ಕಟ್ ಆಫ್ ಲಿಸ್ಟ್ ಕಡಿಮೆ ಆಗುತ್ತೆ. ಯಾಕಂತಾನೆ ಆಲ್ರೆಡಿ ಕಾರಣ ಹೇಳಿದ್ದೀನಿ. ಈಗ ಡೈರೆಕ್ಟಾಗಿ ಕಟ್ ಆಫ್ ಲಿಸ್ಟನ್ನು ನೋಡೋಣ. ಈ ಸಾರಿ ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಇಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಬೋದು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಕಾರವಾರಕ್ಕೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳದ್ದು 95, OBC ಅಭ್ಯರ್ಥಿಗಳು 96.5, EWS ಅಭ್ಯರ್ಥಿಗಳು 96.2, SC ಅಭ್ಯರ್ಥಿಗಳದ್ದು 94+, ST ಅಭ್ಯರ್ಥಿಗಳದ್ದು 95.5, ಹಾಗೆ PWBD ಅಭ್ಯರ್ಥಿದು 90.88 ನಿಂತಿತ್ತು. ಆದರೆ ಈ ಸಾರಿ ಕಟ್ ಆಫ್ ಎಷ್ಟಕ್ಕಂತ ನಿಂದಿರ್ತತ್ತ ನೋಡೋದಾದ್ರೆ ಸ್ನೇಹಿತರೆ, ಈ ಕಟ್ ಆಫ್ ಲಿಸ್ಟ್ ಬಂದು ಯಾವುದೇ ರೀತಿಯ ಪೋಸ್ಟ್ ಆಫೀಸಿಂದ ಬಂದ ಅಫಿಷಿಯಲ್ ಕಟ್ ಆಫ್ ಲಿಸ್ಟ್ ಆಗಿರಲ್ಲ. ಕೇವಲ ಎಕ್ಸ್ಪೆಕ್ಟೆಡ್ ಅಂದರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡು ನಾವು ಇದನ್ನು ಕಟ್ ಆಫ್ ಲಿಸ್ಟನ್ನು ತೆಗೆದಿರುತ್ತದೆ. ಯಾವುದೇ ರೀತಿಯ ಪೋಸ್ಟ್ ಆಫೀಸಿಂದ ಬಂದ ಕಟ್ ಆಫ್ ಆಗಿರಲ್ಲ. ಈಗ ಮೈಸೂರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳದ್ದು ಕಟ್ ಆಫ್ ಲಿಸ್ಟ್ ಎಷ್ಟಾಗಿರುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಜನರಲ್ ಕ್ಯಾಟಗರಿದು 96.5ಕ್ಕಿಂತ ಹೆಚ್ಚಿಗೆ ಅಂಕ ಪಡೆದವರು ಎಲ್ಲರೂ ಆಯ್ಕೆಯಾಗುವ ಚಾನ್ಸ್ ಅದ. OBC ಅಭ್ಯರ್ಥಿಗಳು 96+, EWS ಅಭ್ಯರ್ಥಿಗಳು 94, ಹಾಗೆ SC ಅಭ್ಯರ್ಥಿಗಳು 93.8ಕ್ಕಿಂತ ಹೆಚ್ಚಿನ ಅಂಕ ಅಥವಾ 94 ಅಂತ ತಿಳ್ಕೊಬೋದು. ಹಾಗೆ ST ಅಭ್ಯರ್ಥಿಗಳಿಗೂ 95, PW ಅಂದರೆ ಇದು ಯಾವುದೇ ರೀತಿ ಇಲ್ಲಿ ಪೋಸ್ಟ್ ಇರಲ್ಲ ಈ ಸಾರಿ. ಇನ್ನು ಕಾರವಾರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳದ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳದ್ದು 94.5, OBC ಅಭ್ಯರ್ಥಿಗಳದ್ದು 94, EWS ಅಭ್ಯರ್ಥಿಗಳದ್ದು 96, SC ಅಭ್ಯರ್ಥಿಗಳದ್ದು 93, ST ಅಭ್ಯರ್ಥಿದು
95.5 ಹಾಗೆ PWBD ಅಭ್ಯರ್ಥಿದು 90. ಸ್ನೇಹಿತರೆ, ಇದನ್ನು ಕಟ್ ಆಫ್ ಲಿಸ್ಟನ್ನು ತೆಗಿಬೇಕಂದ್ರೆ ಮಿನಿಮಮ್ ಅಂದ್ರೆ 1 ರಿಂದ 2 ಅವರ್ ಎಲ್ಲ ಪೋಸ್ಟ್ಗಳನ್ನು ಟ್ಯಾಲಿ ಮಾಡಿಕೊಂಡು ಈ ಸಾರಿದು ಕಟ್ ಆಫ್ ಲಿಸ್ಟನ್ನು ಮಾಡಿರ್ತದೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಎಷ್ಟು ಮಂದಿ ಇರ್ತಾರೆ ಅವ್ರಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಅವ್ರಿಗೂ ಕೂಡ ವಿಡಿಯೋ ಯೂಸ್ ಆಗಿರ್ತದೆ. ಅದಕ್ಕಾಗಿ ಸ್ನೇಹಿತರೆ, ಇದೇ ಡಿಸ್ಟಿಕ್ ರೀತಿ ಬೇರೆ ಬೇರೆ ಡಿಸ್ಟಿಕ್ದು ಕೂಡ ಕಟ್ ಆಫ್ ಲಿಸ್ಟನ್ನು ಬಿಡ್ತೀವಿ ಆದಷ್ಟು ಬೇಗ. ಯಾಕಂದರೆ ಒಂದೊಂದು ಡಿಸ್ಟಿಕ್ದು 2 ಡಿಸ್ಟಿಕ್ದು ಮಾಡ್ಬೇಕಂದ್ರೆ ಮಿನಿಮಮ್ ಅಂದ್ರೆ 1 ಅವರಿಂದ 2 ಅವರ್ ತೆಗೆದುಕೊಳ್ತದೆ. ಯಾಕಂದ್ರೆ ಓಲ್ಡ್ ಕಟ್ ಆಫ್ ಲಿಸ್ಟ್ ಅದಕ್ಕಿಂತ ಮೊದಲಿನ ಕಟ್ ಆಫ್ ಲಿಸ್ಟನ್ನು ಟ್ಯಾಲಿ ಮಾಡಿಕೊಂಡು ಮಿನಿಮಮ್ ಅಂದ್ರೆ ಒಂದು 2 ಅವರ್ ಬೇಕಾಗುತ್ತೆ ಒಂದು 2 ಡಿಸ್ಟಿಕ್ದು ತೊಗೋಬೇಕಂದ್ರೆ. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಇರಲಿ, ಆದಷ್ಟು ಬೇಗನೆ ಎಲ್ಲರದು ಕೂಡ ಕಟ್ ಆಫ್ ಲಿಸ್ಟನ್ನು ತಯಾರಿಸಿ ಬಿಡ್ತೀವಿ. ನಿಮಗೆ ಕಮೆಂಟ್ಗಳು ಯಾವ ಡಿಸ್ಟಿಕ್ದು ಬರ್ತಾವೋ ಅದನ್ನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಆ ಡಿಸ್ಟಿಕ್ನ ಕಟ್ ಆಫ್ ಲಿಸ್ಟನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಆದಷ್ಟು ಎಲ್ಲರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನಿಗೆ. ಯಾಕಂದರೆ ಕೆಲವೊಮ್ಮೆ ವಿಡಿಯೋ ಮಾಡದೇ ಇದ್ದಾಗ ಕೂಡ ನಾವು ಒಂದೊಂದು ಫೋಟೋ ಮುಖಾಂತರ ಅಥವಾ ಇಮೇಜ್ ಶೇರ್ ಮಾಡಿ ಕೂಡ ನಿಮ್ಮ ಕಟ್ ಆಫ್ ಲಿಸ್ಟನ್ನು ಶೇರ್ ಮಾಡ್ತಿರ್ತೀವಿ. ಅದಕ್ಕಾಗಿ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.